ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರಿಂಟ್ ಮೀಡಿಯಾವ್ರಿಗೆ ಸ್ವಾಗತ ಕೋರುತ್ತಾ ನಾವು ಪ್ರೆಸ್ ಮಾಡೋದೇನಂದ್ರೆ ನೀವು ಯಾವಾಗ ಮಾಡ್ತೀರಿ ಅನ್ಲಿಕ್ಕತ್ತಿದ್ರಿ. 28 ತಾರೀಕು ನಾವು ಮುಂಜಾನೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ಲಿಂದ DC ಆಫೀಸ್ವರೆಗೆ ನಾವು ರಾಯ್ಲಿ ಮೂಲಕ DC ಸಾಹೇಬ್ರ ಮನವಿ ಕೊಡ್ಲಿಕ್ಕತ್ತೀವಿ. ಯಾಕಂದ್ರೆ ಯಾರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ. ಇದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಅವೇನೇ ಹೇಳಿದ್ದಾರೆ. ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಆ್ಯಕ್ಷನ್ ಕಮಿಟಿಯವ್ರು ಕೂಡಿ ಇದು ನಾವು ಬಿಜಾಪುರ 28ಕ್ಕೆ 11 ಗಂಟೆಲಿಂದ 2 ತನಕ ನಾವು DC ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ ನಾವು ಮಾಡೀವಿ. ಬಿಜಾಪುರ ಸಿಟಿಯವರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡಿ ನಾವು DC ಸಾಹೇಬ್ರಿಗೆ SP ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡೀವಿ. 28 ತಾರೀಕು ಕೊಡ್ತೀನಂದಾರೆ. ನಿಮ್ಗೆ ಹೇಳಬೇಕು, ನೀವು 15 ತಾರೀಕು ಮಾಡ್ತೀರಂದಿದ್ರಿ, ಮುಂದೆ ಯಾಕೆ ಹಾಕಿದಿರಿ ಅದು ಅಂದ್ರಿ. ಅದಕ್ಕೆ ನಾವು 28 ತಾರೀಕು ಮಾಡ್ಲಿಕ್ಕತ್ತೀವಿ. ನಮ್ಮೆಲ್ಲ ಬಿಜಾಪುರ ಮಂದಿಗೆ ಬರ್ರಿ ಅಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ನಗರದ ಶಾಸಕರಾದ ಬಸನಗೌಡ MLA ಅವರ ವಿರುದ್ಧ ಒಂದು ಪ್ರತಿಭಟನೆ, ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ಹಾಗೂ ಹಗುರವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಘಾಸಿಯಾಗಿದೆ. ಅದನ್ನು ಮರೆಯಲು ಆಗೋದಿಲ್ಲ. ಮತ್ತು ಅದನ್ನು ಅವರು ಅಲ್ಲಗಳೆಯಲಿಕ್ಕೆ ಅಂತ ಯಾವುದು ಇದನ್ನು ಮಾಡಿಲ್ಲ. ಅವರು ಚಾಳಿನೂ ಬಿಟ್ಟಿಲ್ಲ. ಅದರ ನಂತರವೂ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸಿಕೊಂಡು ಚುಲ್ಲಕ್ ಮಾತಾಡ್ತಿರ್ತಾರೆ. ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ನಾವು 15 ತಾರೀಕಿದ್ದ ಒಂದು ಇದು ಮಾಡಿದ್ದೆವು. ತಪ್ಪು ಕಲ್ಪನೆ ಆಗಿ ನಾವೇನೋ ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲೋ ಅಂತ ನಿಮ್ದು ಇದು ಆಗಿತ್ತು. ಆದರೂ ಮಾಧ್ಯಮ ವರ್ಗದೂ ಆಗಲಿ, ಮಾಧ್ಯಮದ ಮುಖಾಂತರ ನಗರದ ಎಲ್ಲರಿಗೂ, ಯಾಕಂದರೆ ಇದೊಂದು ಪ್ರತಿಭಟನೆ, ಇದೊಂದು ಪ್ರೊಟೆಸ್ಟ್ ಏನಿದೆ, ಇದು ಪಕ್ಷಾತೀತವಾಗಿ ನಡೆಯೋದು. ಇದಕ್ಕೆ ಯಾವುದೇ ಪಕ್ಷ ಪಂಗಡ ಜಾತಿ ಸಂಬಂಧ ಇಲ್ಲ. ನಾವೆಲ್ಲರೂ ಕರೆಲಾಗಿದೆ. ನಮ್ಮ ಪಕ್ಷದಿಂದ ಬರ್ತಾರೆ. ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ಯಾರು ಮಂದಿ ವಿರುದ್ಧ ಇದ್ದಾರೋ ಸಹಿಸೋದಿಲ್ಲ. ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸಹಿಸಂಗಿಲ್ಲ. ನಮ್ಗೆ ಗೊತ್ತಿದ್ದ ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತ್ತಾಪ ಪಡೋ ಸ್ಥಿತಿ ಅದ ಇವತ್ತು. ಯಾಕಂದ್ರೆ ನಗರದ ಅಭಿವೃದ್ಧಿದತ್ತು ಅವ್ರಿಗೇನು ತಗೊಳ್ಳೋದು ಗೊಡ್ದೇ ಇಲ್ಲ. ಅವ್ರಿಗೆ ಅದರ ಬಗ್ಗೆ ಅವ್ರದ್ದು ವಿವೇಚನೆ ಇಲ್ಲ. ಎಲ್ಲರೇ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು, ಪಾಕಿಸ್ತಾನ್ 2-3 ವಿಷಯ ಬಿಟ್ಟರೆ ಅವ್ರ ಹತ್ತಿಗೆ ಬೇರೆ ವಿಷಯ ಇಲ್ಲ. ಅಪ್ರಸ್ತುತವಾಗಿ ಅವರು ಅದೇ ಮಾತಾಡ್ತಾರೆ. ಅದಕ್ಕೆ ನಿನ್ನೆ ನಾವು ಜಿಲ್ಲಾಡಳಿತ ಗೊತ್ತನೂ ಒಂದು ಮೀಟಿಂಗ್ ಮಾಡಿದ್ರು. ಅವ್ರು ಕರೆದಿದ್ರು ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂಥೇಳಿ ನಾವೊಂದು ಮಾಡಿ. ಯಾಕಂದರೆ ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರಬೇಕಂಥೇಳಿ, ಸುಮ್ಮನೆ ಇವತ್ತು ಬಂದವ್ರು ನಾಳೆ ಬರಲಿಲ್ಲ, ನಾಳೆ ಬಂದು ಹಿಂಗೆ ಆಗಬಾರ್ದು ಅಂಥೇಳಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಯುತವಾಗಿ, ಕಾನೂನಾತ್ಮಕವಾಗಿ, ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರೋ ಒಂದು ಇದು ಮಾಡಿ ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ. ಯಾಕಂದರೆ ಅಂಬೇಡ್ಕರ್ ಸರ್ಕಲ್ಲಿ ಕೂಡಿ ಅಲ್ಲಿಂದ ನಾವು DC ಆಫೀಸ್ಗೆ ಹೋಗ್ತೇವೆ. ಅಥವಾ ಭಾಳ ಮಂದಿ ಆದ್ರತ್ತಂದ್ರೆ DC SP ಅವರು ಖುದ್ದು ನಾವೆಲ್ಲಿರ್ತೇವೆ ಅಲ್ಲಿ ಬರ್ತೀನಿ ಅಂದ್ರೆ ಆ ದಿವಸ ಅದು ಡಿಸೈಡ್ ಆಗ್ತದೆ. ಇದನ್ನು ನಾವು ಮಾಡ್ತೇವೆ. ಇದರಿಂದ ಒಂದು ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯ್ತು. ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯ್ತು. ಇನ್ನು ಮುಂದೆ ಈ ಥರ ನೀವು ಭಾಳ ಇದು ಮಾಡಬೇಡ್ರಿ, ನಿಮ್ಮದೊಂದು ಏನದ ಅದನ್ನು ಬದಲಾಯಿಸ್ಕೊರಿ. ಯಾಕಂದರೆ ನಿಮ್ಮ ವಿಷಯ ಇವತ್ತು BJP ಇರ್ಬೋದು, ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು. ಯಾಕಂದ್ರೆ ಅವರು ನಿಮ್ಗೆ ಹೀನಾಯವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ಕಾರ್ಯಕರ್ತ ಆಗ್ತಾ ಹಿಂಗಲ್ಲ ಆ ಥರ ತೆಗೆದೋಗಿದ್ದಾರೆ. 6 ವರ್ಷ ನಿಮ್ಗೆ ತೆಗೆದೋಗ್ಯಾರ. ಈಗ ನಿಮ್ದು ಒಂದೇ ಕೆಲಸ ಅಂದರೆ ಕೈ ಕಾಲು ಬಿದ್ದು ಮುಚ್ಚು ಮರಿ ಒಳಗೆ ಕತ್ತಲೊಳಗೆ ಅವ್ರ ಕಾಲು ಬಿದ್ದು ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದದ. ಅದರೊಳಗೆ ಮುಸ್ಲಿಮ್ಗೆ ಗುರಿ ಯಾಕೆ ಮಾಡಿಸ್ತೀರಿ? ಪಾಕಿಸ್ತಾನಕ್ಕೆ ನಮ್ಗೆ ಏನು ತೊಗೊಳ್ಳೋದು ಬಿಡೋದು ಎಲ್ಲದ ಪಾಕಿಸ್ತಾನ ನಿಮ್ಗೆ ಗುರ್ತದ, ನಮ್ಗೆ ಗುರ್ತಿಲ್ಲ. ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ್ದೋರ್ತಿಲ್ಲ. ಯಾಕಂದರೆ ಹೇಳಿದ್ದಾಗಿದೆ. ತಮ್ಮೆಲ್ಲರಿಗೂ ನಾವು ವಿಶ್ವಾಸಕ್ಕೆ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ಜರುತ್ತದೆ. ಯಾಕಂದ್ರೆ ನಾವು ಏನು ಮಾಡಾಕ್ತೇವೆ ಅದ್ರ ಮ್ಯಾಗೆ ನಿಮ್ಮದು ಒಂದು ಕಣ್ಣಿರ್ತದೆ. ನಾವು ಭಾಳ ಶಾಂತಿಯುತವಾಗಿ
ಸೌಹಾರ್ದತೆಯಿಂದ ಇದು ಮಾಡೋ ಒಂದು ಕೆಲಸ ಮಾಡಲಿಕ್ಕೆ ನಿಮ್ಮ ಸಹಕಾರದೊಂದಿಗೆ ಇದೇ 28ರಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಜಿಲ್ಲೆಯ ಜನರಿಗೆ ಕರೆಸೋ ಬದಲಿ ನಾವು ನಗರದ ಜನರಿಗೆ ಕರೆಯುವ ಸಲುವಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ಇದರದಿಂದ ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಯಾರು ಅವರಿಂದ ನಾರಾಜಿದ್ದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ ನಮಗೇನು ತೊಂದರೆ ಆಗಿದೆ, ನಮ್ಗೆ ಏನು ಇದು ಆಗಿದೆ, ನಮ್ಗೆ ಬೇಜಾರಾಗಿದೆಯಲ್ಲ ಅದನ್ನು ಆ ದಿವಸ ನಾವು ಎಕ್ಸ್ಪ್ರೆಸ್ ಅಂತ ಹೇಳಿ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ನಮಗೆಲ್ಲರಿಗೂ ಗುರ್ತಿದ್ದ ಹಾಗೆ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಅದಕ್ಕೆ ಖಂಡಿಸ್ಕೊಂಡ್ರೆ ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು FIRಗಳು ಆಗಿವೆ. ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ FIR ಕೇಸ್ಗಳು ಆಗಿದೆ, ಪ್ರತಿಭಟನೆ ಕೂಡ ಆಗಿದ್ದಾರೆ. ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ 15 ತಾರೀಕಿಗೆ ಕೆಲವೊಬ್ಬರು ಏನು ಮಾಡಬೇಕಂತೇಳಿ ವಿಚಾರ ಮಾಡಿದ್ದು ಒಂದು ಪ್ರಚಾರ ಮಾಡಿದ್ರು. ಅದಕ್ಕೆ ಅದು ಅಲ್ಲ ಅಂತೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿತ್ತು. ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಅಮಿತ್ ಮುಷಿಕ್ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡತ್ವದಲ್ಲಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಮಾಡಿ ಇದು ಏನದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಗರ ಶಾಸಕಿಗೆ ಒಂದು ತಕ್ಕ ಪಾಠ ಕಲಿಸುವಂಥದ್ದು, ಒಂದು ಎಚ್ಚರಿಕೆ ಕೊಡುವಂಥ ಒಂದು ಸಂದರ್ಭ ಇವತ್ತು ದಿನಾಂಕ 28ನೇ ತಾರೀಕಿಗೆ ಸೋಮವಾರರಂದು ಬೆಳಿಗ್ಗೆ 11 ಗಂಟೆಗೆ ಏನದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು 28 ದಿನಾಂಕ 28 ಸೋಮವಾರ ಸಮಯ 11 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಇವರ ಬಗ್ಗೆ ಮುಂದೆ ಈ ರೀತಿ ಆಗಲಾರ್ದಂಗೆ ನೋಡ್ಕೋರಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂಥ ಕೆಲಸ ನಾವು ಆ ದಿವಸ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಅದು ಏನದ ಅವರು ಒಂದು ಮೊನ್ನೆ ಬಂದ ತಕ್ಷಣ ಏನದ ನಾನು ಜಿನ್ನವ್ರ ಹೆಸರು ಹೇಳಕ್ಕೆ ಹೋಗಿದ್ದೆ. ಅದು ಪ್ರತಿಯೊಬ್ಬ ಜನಪ್ರತಿನಿಧಿಯಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ನೋಡ್ಕೊಂಡು ಯಾವ ರೀತಿ ಅದರದ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡುವಂಥದ್ದು. ಇದು ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಜನ ಏನು ಹುಚ್ಚು ತಿಳ್ಕೊಂಡ್ರ. ನಮ್ಮ ಅಮ್ಮದೇ ಜಿನ್ನ ಹೇಳಕ್ಕೆ ಹೋಗಿದ್ದೆ, ಅದು ಹೋಗಿ ಹಿಂಗಾಗ್ಯದ, ಅಲ್ಲಿಗೆ ಕಟ್ಟಾಗ್ಯದ. ಏನು ಕಟ್ಟಾಗ್ಯದ ಹೇಳಬೇಕಲ್ಲ, ಅದು ಏನು ಕಟ್ಟಾಯಿತು ಮುಂದೆ ಹೇಳಬೇಕಲ್ಲ. ನೀವು ಸ್ವಲ್ಪ ಕೇಳಬೇಕಾಗಿತ್ತು. ನೀವು ಸ್ವಲ್ಪ ಮಾಧ್ಯಮದವ್ರು ಎಲ್ಲಿ ಕಟ್ಟಾಯಿತು ಏನು ರೀ ಮುಂದಿನ ಹೇಳಬೇಕಾಗಿತ್ತು. ನೀವು ಅಷ್ಟಕ್ಕೆ ತೊಗೊಂಡು ಬಿಟ್ಬಿಟ್ರಿ. ಅದಕ್ಕೇನದ ಸರಿಯಾದ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಅವರು ಬೇಷರತಾಗಿ ಕ್ಷಮೆನೂ ಕೇಳಬೇಕಾಗಿತ್ತು. ಕ್ಷಮೆ ಕೇಳಿದ್ರು ಸಹಿತ ಇದಕ್ಕೆ ಒಬ್ಬ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಿಶ್ವಕ್ಕೆ ಶಾಂತಿ ತಂದಂಥ ಒಬ್ಬ ಮಹಾಪುರುಷ, ಮಹಾಪೈಗಂಬರ ಅಂಥ ವ್ಯಕ್ತಿಗೆ ಇವತ್ತು ಸಾಕಷ್ಟು ಜನ ಎಲ್ಲ ಹಿಂದೂ ಸಮಾಜದ ಬೇರೆ ಬೇರೆ ಸಮಾಜ ಜನ ಕೂಡ ಅವರಿಗೆ ಸೀಮಾರಿ ಹಾಕಿದ್ದಾರೆ ಇವತ್ತಿನ ದಿವಸ. ಈ ರೀತಿ ಹೇಳಬಾರ್ದಾಗೈತೆ ಹೇಳಿ ಅದಕ್ಕಾಗಿ ನಾವು ಕೂಡ ಯಾಕೆ ಈ ರೀತಿ ನಾವು 10,000 ಜನರಿಗೆ ಅಷ್ಟೇ ಯಾಕೆ ಸೀಮಿತ ಮಾಡಿದ್ದೀವಿ ಅಂದರೆ, ನಮ್ಮ 1 ಲಕ್ಷ ಜನರಿಗೆ ಕೊಡುವಂಥ ವ್ಯವಸ್ಥೆ ಮೊದಲು ಮಾಡಿದ್ದೇವೆ. ಆದರೆ ಏನದ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ನಾವು ಎಲ್ಲ ಹಿರಿಯರು ಸೇರಿ, ಯಾಕಂದ್ರೆ ಈಗಾಗಲೇ ಜಿಲ್ಲಾ 1 ಲಕ್ಷ ಜನ ಸೇರಿಸಿದ್ರೆ ಏನಾಗ್ತದೆ, ಸ್ವಲ್ಪ ಜನರಿಗೆ ತೊಂದರೆಗಳು ಆಗ್ತವೆ, ಟ್ರಾಫಿಕ್ ಜಾಮ್ ಆಗ್ತದೆ. ಅದಕ್ಕೆ ಪೈಗಂಬರರ ಸಂದೇಶ ಏನದಂದ್ರೆ ಯಾವ ಜನರಿಗೂ ತೊಂದರೆ ಆಗಬಾರ್ದು. ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಸಂದೇಶ ಏನಂದ್ರೆ ಅವರ ಹೆಸರ ಮೇಲೆ ನಾವು ಇನ್ನಿತರ ಜನರಿಗೆ ಯಾವ ಥರದ್ದು ತೊಂದರೆಗಳು ಆಗಬಾರ್ದು. ಅದಕ್ಕಾಗಿ ನಾವೇನು ಮಾಡ್ಲಕತ್ತೀವಿ ಅಂದ್ರೆ ಯಾವುದೇ ಮತ್ತು ಇದು ಬೇರೆ ಇದು ಏನಾದರೂ ರಾಜಕೀಯ ಹೋರಾಟ ಅಥವಾ ಇನ್ನಿತರ ಪ್ರತಿಭಟನೆ ನಾವು ನಡೀತಾವೆ. ಆದರೆ ಇದು ಇರುವಂಥದ್ದು ಏನದ ನಮ್ಮ ಮೊಹಮ್ಮದ್ ಪೈಗಂಬರ್ ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ದೂತವರು. ಅದಕ್ಕಾಗಿ ಅಶಾಂತಿ ಆಗಬಾರ್ದು ಮತ್ತು ಬೇರೆ ಎಲ್ಲ ಜನರಿಗೆ ಆಗಲಿ ತೊಂದರೆಗಳು ಆಗಬಾರ್ದು ಅವರಿಂದ, ಅವ್ರ ಹೆಸರ ಮೇಲೆ. ಅದಕ್ಕಾಗಿ ಏನದ ನಾವು ಏನು ಮಾಡ್ಲಕತ್ತೀವಿ ಅಂದ್ರೆ ಭಾಳ ವ್ಯವಸ್ಥಿತವಾಗಿ ಯಾವುದೇ ಸಾರ್ವಜನಿಕರಿಗೆ ಅಥವಾ ಇದರಿಂದ ನಮ್ಮ ಹೋರಾಟದಿಂದ ನಾವು ಪ್ರತಿಭಟನೆಯಿಂದ ಏನು ತೊಂದರೆ ಆಗಬಾರ್ದು. ಅದಕ್ಕಾಗಿ ಏನದ ಒಂದು ಸೀಮಿತವಾದಂಥ ಒಂದು ಹೋರಾಟ ಇಟ್ಕೊಂಡಿದ್ದಾಗಿತ್ತು. ಇವತ್ತು ಜಿಲ್ಲಾಡಳಿತ ಮತ್ತು ನಿನ್ನೆ ಪೊಲೀಸ್ ಇಲಾಖೆ SP ಸಾಹೇಬರು ಇಡೀ ಒಂದು 2 ತಾಸು ಸಭೆ ಮಾಡಿ ನಮಗೆಲ್ಲ ಅದ್ರ ಬಗ್ಗೆ ಯಾವ ರೀತಿ ರೂಪರೇಷೆ ಹಾಕೋಬೇಕು ಅವರೆಲ್ಲರಿಗೆ ಅವ್ರ ಜೊತೆ ಎಲ್ಲ ಚರ್ಚೆ ನಿನ್ನೆ ಕೂಡ ಆಗಿದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಯಾವ ರೀತಿ, ಯಾಕಂದರೆ ಜಿಲ್ಲಾಡಳಿತ
ಮತ್ತು ಪೊಲೀಸ್ ಇಲಾಖೆಯ ಒಂದು ಅವರು ಸಹಕಾರ ಅವರಿಗೆ ನಾವು ಸಹಕಾರ ನೀಡಬೇಕಾಗ್ತದೆ. ಯಾಕಂದರೆ ಇವತ್ತು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಏನಾಗ್ತದೆ, ಯಾರೋ ಕಿಡಿಗೇಡಿಗಳು ಏನರೇ ಮಾಡಿದ್ರು ಕೂಡ ಅದು ಒಂದು ಸಂಘಟಕರಿಗೆ ಮತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಒಂದು ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ಬರ್ತದೆ. ಅದಕ್ಕಾಗಿ ಏನದ ನಾವು ಶಾಂತ ರೀತಿಯಿಂದ ಒಂದು ಸಂದೇಶ ಏನದ ಹೋಗ್ಬೇಕಾಗ್ಯದ ಇವತ್ತು. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಈ ರೀತಿ ಹೇಳಿದ್ರೆ ಜನನೂ ಕೂಡ ಯಾರೋ ಅವರಿಗೆ ಇದು ಮಾಡ್ತಾ ಇಲ್ಲ, ಇವ್ರು ಯತ್ನಾಳ್ ಅವರಿಗೆ. ಅದಕ್ಕಾಗಿ ಮತ್ತೆ ನಮ್ಮದು ಕೂಡ ಕರ್ತವ್ಯ ಐತಿ. ಒಂದು ನಾವು ಈ ರೀತಿ ಬಿಜಾಪುರ ನಗರ ಶಾಸಕನ ಈ ರೀತಿ ಅವಳಕಾರಿ ಮಾತನಾಡಿದಾಗ ನಾವು ಈ ರೀತಿ ಸುಮ್ಕೂತ್ರ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ಯಾಕೆ ಸ್ವಲ್ಪ ಸಮಯನೂ, ಯಾಕಂದ್ರೆ ಈಗಾಗಲೇ ಕೆಲವು ಯುವಕರು ಭಾಳಷ್ಟು ರೊಚ್ಚಿಗೆದ್ದಿದ್ರು ಇದು ಕೇಳಿ ಇದು ಮಾಡಿ ಏನಾದರೂ ಅಹಿತಕರ ಘಟನೆಗಳು ಆಗ್ಬಾರದು ಹೇಳಿ ಸ್ವಲ್ಪ ಇದಕ್ಕೊಂದು ಏನದು ಒಂದು ಸ್ವಲ್ಪ ಗರಂ ಇದ್ದಿದ್ದು ಏನದು ಹಚ್ಚಿ ಇದು ಆಗ ಸ್ವಲ್ಪ ಸಮಯ ತಗೊಂಡು ಇದಕ್ಕೆ ಸ್ವಲ್ಪ ಸೌಮ್ಯ ರೀತಿಯಿಂದ ಒಂದು ಹೋರಾಟ ಆಗಲಿ ಹೇಳಿ ನಾವು ಆ ಉದ್ದೇಶದಿಂದ ಏನದ ದಿನಾಂಕ 28ನೇ ತಾರೀಕಿಗೆ ಇದು ಒಂದು ಹೋರಾಟ ಇಟ್ಕೊಂಡಿದ್ದಾಗಿದೆ. ಅದಕ್ಕಾಗಿ ಆ ದಿವಸ ಏನದ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೇವೆ, ಇವ್ರ ಮೇಲೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಯತ್ನಾಳ್ ಮೇಲೆ ಒಂದು ನಿರ್ಲಕ್ಷ್ಯವಾಗಿ ಇವತ್ತು ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಕಾನೂನು ರೀತಿ. आपके घर और ऑफिस के सजावट के लिए ओनली वन A1 फर्नीचर शॉप, जहां आपको बेहतरीन से बेहतरीन और उम्दा क्वालिटी के फर्नीचर खरीदने को मिलेंगे, वो भी कम से कम दामों में। दीवान, चेयर, ऑफिस चेयर, बेड्स, लॉकर, टीवी शोकेस, टी टेबल, वुड सोफा, सागवानी सोफा जैसे और भी बेहतरीन क्वालिटी के चीजें यहाँ आपको खरीदने मिलेंगे, जो आपके घरों की खूबसूरती और सजावट के लिए बनाए गए। तो देर किस बात की है, अच्छे से अच्छे फर्नीचर और कम से कम दामों वाले फर्नीचर खरीदने के लिए एक बार विजिट A1 फर्नीचर, अटल बिहारी वाजपेयी रोड, गणपति चौक, विजयपुर। और आप इनको फोन पर भी बात कर सकते हैं। कॉन्टैक्ट नंबर है 9914644661 9900508998 पर।